ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿ ನಾನು ನಿಮಗೊಂದು ಶರ್ಟನ್ನು ಕಟ್ ಮಾಡೋದು ಮೆಜರ್ಮೆಂಟ್ ತಗೊಳೋದನ್ನು ಹೇಳ್ಕೊಡ್ತೀನಿ. ನೋಡಿ, ನಾನು ನಿಮಗೆ ಇವತ್ತು ಅಳತೆ ಶರ್ಟಿಂದ ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು, ಹಾಗೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೋಡಿ, ನೀವು ಬಾಡಿ ಮೆಜರ್ಮೆಂಟ್ ಏನು ತಗೊಂತೀರಾ ಅಲ್ಲಿ ಕೂಡ ನೀವು ಇದೇ ಮೆಥಡನ್ನೇ ಫಾಲೋ ಮಾಡ್ಬೋದು. ಅವರು ಕಸ್ಟಮರ್ ಹಾಕೊಂಡಿರೋ ಶರ್ಟ್ ಏನಾದರೂ ಕರೆಕ್ಟಾಗಿ ಇತ್ತು ಅಂದರೆ ಪ್ರಾಬ್ಲಮ್ ಏನೂ ಇಲ್ಲ, ಇದ್ರ ಅಳತೆನೇ ಅವ್ರು ಹೊಲಿರಿ ಅಂತ ನೀವು ಹೇಳಿದಾಗ ನೀವು ಈಸಿಯಾಗಿ ಈ ಥರ ಮೆಜರ್ಮೆಂಟ್ ತಗೊಂಡ್ರೆ ನಿಮಗೆ ಈಸಿಯಾಗಿ ಕಟಿಂಗ್ ಮಾಡ್ಬೋದು. ತುಂಬ ಜನ ಆರ್ಮೋಲ್ ಎಷ್ಟು ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು. ನೋಡಿ, ನಾವು ಈ ಥರ ಮೆಜರ್ಮೆಂಟ್ ತಗೊಂಡ್ರೆ ತುಂಬ ಈಸಿಯಾಗಿ ನೀವು ಏನು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ನೀವು ಶರ್ಟನ್ನು ಕಟ್ ಮಾಡ್ಬೋದು. ನೋಡಿ, ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಅನ್ನೋದನ್ನು ಮೊದಲಿಗೆ ನೋಡ್ಕೊಳ್ಳೋಣ. ನೋಡಿ, ಇದು ವೇರ್ ಮಾಡಿದಾಗ ಕೂಡ ಅವ್ರಿಗೆ ಶರ್ಟ್ ಹೀಗೆ ಇರುತ್ತೆ. ಫ್ರಂಟ್ ಪಾರ್ಟಲ್ಲಿ ನಾವು ಮೊದಲಿಗೆ ಲೆಂತನ್ನು ಮೆಜರ್ಮೆಂಟ್ ನೋಡ್ಕೊಳ್ಳೋಣ, ಎಷ್ಟು ನಮಗೆ ಶರ್ಟ್ ಲೆಂತ್ ಇದೆ ಅಂತ. ನೋಡಿ, ಇಲ್ಲಿ ಈ ಪಾಯಿಂಟ್ ಕಾಣಿಸ್ತಾ ಇದೆ ನಿಮಗೆ, ಇಲ್ಲಿಂದ ಮೆಜರ್ಮೆಂಟ್ ತಗೋಬೇಕು ನಾವು. ನೋಡಿ, ಈ ಪಾಯಿಂಟಿಂದ ಈ ರೀತಿ ನಾವು ಮೆಜರ್ಮೆಂಟನ್ನು ತಗೋಬೇಕು. ನೋಡಿ, ಇದು ಎಷ್ಟಿದೆ ಅಂದರೆ 25 ಮುಕ್ಕಾಲಿದೆ. 1/4 ಇಂಚು ಇಲ್ಲಿ ಜಾಸ್ತಿ ತಗೋಬೇಕು. ನಾವು ಕಾಲರ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಕಟ್ ಮಾಡಿರ್ತೀವಿ, ಹಾಗಾಗಿ ಇಲ್ಲಿ 1/4 ಇಂಚು ಜಾಸ್ತಿ ತಗೋಬೇಕು. ನೋಡಿ, ಇಲ್ಲಿ 25 ಮುಕ್ಕಾಲಿದ್ರೆ 26 ಇಂಚು, 1/4 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿ ಇದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ನಂತರ ಆ್ಯಡ್ ಮಾಡೋಣ. ಟೋಟಲ್ ಬಾಡಿ ಎಷ್ಟು ರೆಡಿ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿ, 26 ಲೆಂತು. ಹಾಗೆ ನಮಗೆ ಚೆಸ್ಟ್ ನೋಡ್ಕೊಳ್ಳೋಣ. ನೋಡಿ, ಈ ರೀತಿ ಆದ್ರೂ ನೋಡ್ಕೋಬೋದು, ನೀವು ರೌಂಡ್ ಆದ್ರೂ ನೋಡಿಕೊಂಡು ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕಾಗುತ್ತೆ. ಬಟ್ ಇದು ಈಸಿ ಮೆಥಡ್ ನಿಮಗೆ. ನೋಡಿ, ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ನಾವು ಬಟನ್ ಪಟ್ಟಿ ಇರುತ್ತಲ್ಲ, ಆ ಪಟ್ಟಿನ ತಗೋಬೋದು, ಇಲ್ಲಾಂದರೆ ಈ ಪಟ್ಟಿನಾದರೂ ಮೆಜರ್ಮೆಂಟನ್ನು ತಗೋಬೋದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಸೈಡ್ ಪಟ್ಟಿನೇ ತಗೊಳ್ತೀನಿ. ನೋಡಿ, ಗುಂಡಿ ಹಚ್ಚಿರೋ ಪಟ್ಟಿ ಕರೆಕ್ಟಾಗಿರುತ್ತೆ, ಎಕ್ಸಾಕ್ಟಾಗಿರುತ್ತೆ. ನೋಡಿ, ಈ ಪಾಯಿಂಟಿಂದ ಇಲ್ಲಿ ಆರ್ಮೋಲ್ ಪಾಯಿಂಟ್ ಇದೆ ನೋಡಿ, ಇಲ್ಲಿಂದ ಎಷ್ಟಿದೆ ಚೆಸ್ಟ್ ಅಂತ ನೋಡ್ಕೊಳ್ಳಿ. ನೋಡಿ, ಇದು 11/4 ಇಂಚು ರೆಡಿ ಇದೆ. ನಾವು ಮಾರ್ಜಿನನ್ನು ನಂತರ ಆ್ಯಡ್ ಮಾಡೋಣ, ಸ್ಟಿಚ್ ಕಟ್ಟಿಂಗಲ್ಲಿ ಆ್ಯಡ್ ಮಾಡೋಣ. ನೋಡಿ, ಇದು ಎಷ್ಟಿದೆ ಚೆಸ್ಟ್ ಒಂದು ಸೈಡ್ ಮಾತ್ರ ತೊಗೊಂಡಿದ್ದೀನಿ, 11/4. ಓಕೆ, ಕೆಳಗಡೆ ಬೇಕಾದರೂ ನೀವು ನೋಡ್ಕೋಬೋದು. ನೋಡಿ, ಇದು ಎಷ್ಟಿದೆ, ಇಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಕೆಳಗಡೆ ಬಾಟಮಲ್ಲಿ ನೋಡಿ, ಹಿಪ್ಪಲ್ಲಿ ಎಷ್ಟಿದೆ ಅಂದರೆ ಇಲ್ಲಿ ನೋಡಿ, ವೇರ್ ಮಾಡಿದಾಗ ಕೂಡ ನೀವು ಇದೇ ರೀತಿ ಮೆಜರ್ಮೆಂಟನ್ನು ತಗೋಬೋದು. ನೋಡಿ, ಇಲ್ಲಿ 10/4 ಇಂಚಿದೆ, ಕೆಳಗಡೆ ಬಂದು 10/4 ಇಂಚಿದೆ. ಹಾಗೆ ಬೇಕಾದ್ರೆ ಇಲ್ಲಿ ಸೆಂಟ್ರಲ್ ಕೂಡ ನೋಡ್ಬೋದು. ನೋಡಿ, ಇಲ್ಲಿಂದ ಮೆಜರ್ಮೆಂಟ್ ನೋಡ್ಕೊಂಡು ಒಂದ್ಸರಿ ನೀವು ಇಲ್ಲಿಗೆ 14ಕ್ಕೆ ಎಷ್ಟಿದೆ, ಇಲ್ಲಿ ಕೂಡ ಅಷ್ಟೇ. ನೋಡಿ, ಇಲ್ಲಿ ಎಷ್ಟಿದೆಯೋ ಇಲ್ಲಿ ಕೂಡ ಅಷ್ಟೇ ಇದೆ, 10/4 ಇದೆ. ಇದು ನಮಗೆ ಚೆಸ್ಟ್ ಮೆಜರ್ಮೆಂಟು. ನಿಮಗೆ ಈ ಮೆಜರ್ಮೆಂಟ್ ನೀವು ಯಾವ ರೀತಿ ನೋಡ್ಕೊಂಡು ನೆನಪು ಮಾಡ್ಕೊಂಡ್ರೆ ನಿಮಗೆ ಕಟಿಂಗ್ ಮಾಡೋದ್ರಲ್ಲಿ ಕೂಡ ತೋರಿಸ್ತೀನಿ ನಾನು ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು. ನೋಡಿ, ನಿಮಗೆ ಇಲ್ಲಿ ಆರ್ಮೋಲು ಗೊತ್ತಾಗುತ್ತೆ. ನಾವಿಲ್ಲಿ ಇವಾಗ ಸ್ಲೀವ್ ಲೆಂತನ್ನು ನೋಡ್ಕೊಳ್ಳೋಣ. ನೋಡಿ, ಇದರಲ್ಲಿ ನಿಮಗೆ ಆರ್ಮೋಲ್ ಬಂದ್ಬಿಡುತ್ತೆ, ಎಷ್ಟು ಬರಬೇಕು ಅನ್ನೋದು ಡೀಟೇಲಾಗಿ ಗೊತ್ತಾಗುತ್ತೆ. ನೋಡಿ, ಸ್ಲೀವ್ ಮೆಜರ್ಮೆಂಟನ್ನು ನಾನು ಯಾವ ರೀತಿ ತೆಗಿತೀನೋ ಅದ್ರ ಪ್ರಕಾರ ನಾನು ಆರ್ಮೋಲನ್ನು ಕಟ್ ಮಾಡ್ತೀನಿ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳಿರ್ತೀನಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ, ನೀವು ಆರ್ಮೋಲನ್ನು ಯಾವ ಕ್ಯಾಲ್ಕುಲೇಷನ್ ಮಾಡಿ ಇಟ್ರಿ ಅಂತ ಕೇಳ್ತಾರೆ. ನೋಡಿ, ಇದು ಶರ್ಟು ವೇರ್ ಮಾಡಿದಾಗ ಕೂಡ ಇದೇ ರೀತಿ ಇರುತ್ತೆ. ನೋಡಿ, ಇಲ್ಲಿ ಇದು ಮೇನ್ ಪಾರ್ಟು. ನಮಗೆ ಇಲ್ಲಿಂದ ಟೋಟಲ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಅಳತೆ ಅವ್ರು ಶರ್ಟ್ ಹಾಕೊಂಡಾಗ ಕೂಡ ನಮಗೆ ಇದೇ ರೀತಿಯೇ ಮೆಜರ್ಮೆಂಟ್ ತಗೋಬೇಕು. ನೋಡಿ, ಇದು 24 ಇಂಚಿದೆ ಟೋಟಲ್ ಲೆಂತು, ಅಂದರೆ ಸ್ಲೀವ್ ಲೆಂತ್ ಬಂದು 24 ಇಂಚು ಸ್ಲೀವ್ ಲೆಂತು. ಇಲ್ಲಿ ಕಪ್ ಸೈಜನ್ನು ಬೇಕಾದರೆ ಕೇಳ್ಕೋಬೇಕು ನೀವು. ಇದು ನೋಡಿ ಎಷ್ಟಿದೆ ಕಪ್ಪು, ಇದು ಕಪ್ ಸೈಜ್ ಬಂದು 2/4 ಇದೆ. ನಾವು ಕಪ್ ಸೈಜನ್ನು 2/4 ಇಡೋಣ. ಹಾಗೆ ಇಲ್ಲಿ ಎಷ್ಟು ನೋಡ್ಕೊಳ್ಳಿ, ಇದು ಈ ಫಿಟ್ಟಿಂಗನ್ನು ನೋಡ್ಕೊಳ್ಳಿ ಎಷ್ಟಿದೆ ಅಂತೇಳಿ. ನೀವು ಏನೋ ಆರ್ಮೋಲ್ ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆನೇ ಇಲ್ಲ. ನೋಡಿ, ಇದು ಎಷ್ಟಿದೆ ಅಂತ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ನೋಡಿ, ಈ ಥರ ಸ್ಟ್ರೈಟಾಗಿ ಟೇಪ್ ಇಟ್ಬಿಟ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇದೇ ನಿಮಗೆ ಆರ್ಮೋಲ್ ಆಗುತ್ತೆ. ನೋಡಿ, ಸ್ಲೀವನ್ನು ಕಟ್ ಮಾಡ್ಕೊಂಬಿಟ್ರೆ ನೀವು ಆ್ಯಸ್ ಇಟ್ ಈಸು ಈ ಸ್ಲೀವ್ ಒಳತಿ ನೀವು ಆರ್ಮೋಲನ್ನು ಕಟ್ ಮಾಡ್ಕೋಬೋದು. ನೋಡಿ, ಇದು ಎಷ್ಟಿದೆ, 8 ಇದೆ. ಇಲ್ಲಿ ಸ್ವಲ್ಪ ಸಿಂಕ್ ಆಗಿದೆ ನೋಡಿ, ಸ್ಟಿಚ್ ಆಗಿ 8 ಇದೆ. ಅಂದರೆ 8 ಇಡೆ 16 ಇಂಚಿದೆ. ಒಟ್ಟು ಟೋಟಲ್ ಇಲ್ಲಿ 8 ಇದೆ. 16 ಇಂಚು ಇದು ನಮಗೆ ಫಿಟ್ಟಿಂಗ್ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಆರ್ಮೋಲ್ ಹತ್ರ ಕ್ರಾಸ್ ಫಿಟ್ಟಿಂಗು ಎಷ್ಟು 16 ಇಂಚು. ಹಾಗೆ ಕಫ್ ಎಷ್ಟಿದೆ ಅಷ್ಟು ನೋಡ್ಕೋಬೇಕಾಗುತ್ತೆ ನೀವು. ಅದು 9 ಇಂಚು ಇಟ್ಟರೆ ಸಾಕು. ಇದಕ್ಕೆ ಕಫ್ ಒಂದು 9 ಇಂಚು ಇಡೋಣ. ಇದಾಯಿತು. ಇವಾಗ ಶೋಲ್ಡ್ರ್ ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ನೋಡಿ, ಶೋಲ್ಡ್ರ್ ಅಷ್ಟೇ ವೇರ್ ಮಾಡಿದಾಗ ಕೂಡ ಅಷ್ಟೇ, ಇಲ್ಲಿಂದ ಅವ್ರು ಶರ್ಟ್ ಹಾಕೊಂಡಿರ್ತಾರೆ. ಏನಾದರೂ ಅವ್ರ ಶರ್ಟ್ ದೊಡ್ಡದಿತ್ತು ಅಂದರೆ ನೀವು ಅಲ್ಲಿ ಕೇಳಿ, ಶೋಲ್ಡ್ರ್ ಇಷ್ಟೇ ಸಾಕು ಅಥವಾ ಕಡಿಮೆ ಇಡೋಣ, ಜಾಸ್ತಿ ಇಡೋಣ ಅಂತ ಕೇಳಿದಾಗ ನೀವು ಇದರಲ್ಲಿ ಮೆಜರ್ಮೆಂಟ್ ಆಗೋದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನೋಡಿ, ಇದು ಎಷ್ಟಿದೆ ಅಂದರೆ 18 ಇಂಚಿದೆ. ನೋಡಿ, ಇದು 18 ಇಂಚಿದೆ. 18 ಇಂಚು ನಮಗೆ ಶೋಲ್ಡ್ರ್ ಆಗುತ್ತೆ. 18 ಇಂಚು ಶೋಲ್ಡ್ರು. ಬೇಕಾದರೆ ನೀವು ಕಾಲರ್ ಕೂಡ ನೋಡ್ಕೋಬೋದು. ಅವರು ವೇರ್ ಮಾಡಿದಾಗ ತುಂಬ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ರೌಂಡಲ್ಲಿ ಟೇಪ್ ಹಿಡಿದ್ಬಿಟ್ರೆ
ಕಾಲರ್ ಎಷ್ಟಿದೆ ಅಂತೇಳಿ. ನೋಡಿ ಕಾಲರ್ ಬಂದು 17.5 ಇದೆ, ಅಂದರೆ ಟೋಟಲ್ 17.5 ಇದೆ. ನಿಮಗೆ ಅಲ್ಲಿ ಗೊತ್ತಾಗಲ್ಲ, ಇದು ಈ ಕಾಲರ್ ಗೊತ್ತಾಗಲ್ಲ ಅಂದರೆ ನೀವು ಹಾಗೆ ಹಿಡ್ಕೊಂಡ್ರಿ ಅಂದರೆ ಫಿಟ್ಟಿಂಗ್ ಹಿಡ್ಕೊಂಡ್ರೆ ಗೊತ್ತಾಗುತ್ತೆ. ಇದನ್ನ ಹಿಡ್ಕೊಂಡಿರ್ತೀವಿ ನಾವು. ಟೋಟಲ್ ನೋಡಿ 15 ಇಂಚಿದೆ. 15 ಇಂಚು ನಾನು ಟೋಟಲ್ ಎಲ್ಲ ಸೇರಿ 17.5 ಹೇಳಿದೆ. ನೀವು ಕಾಲರನ್ನು 15.5 ಬಡ್ಕೊಳ್ಳಿ. ಇಷ್ಟು ನಾವು ಮೆಜರ್ಮೆಂಟ್ ನೋಡಿಕೊಂಡ್ರೆ ಸಾಕು. ನಿಮಗೇನು ಹೆಚ್ಚಿಂದೇನು ಬೇಕಾಗಿಲ್ಲ. ನಿಮಗೆ ಏನಿಲ್ಲ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬೇಕು ಅಂದಾಗ ಮಾತ್ರ ಇವೆಲ್ಲ ತಗೋಬೇಕಾಗುತ್ತೆ. ನಾವು ಇವೆಲ್ಲ ಮೆಜರ್ಮೆಂಟನ್ನು ತಗೋಬೇಕಾಗುತ್ತೆ. ಇದು ಏನೋ ತೊಂದರೆ ಇಲ್ಲ. ನೋಡಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿದ್ದಾರೆ ಅವರು. ಹಾಗಾಗಿ ಇದು ಲೂಸ್ ಇರುತ್ತೆ ಶರ್ಟ್. ಹಾಗಾಗಿ ನೋಡಿ ಈ ಮೆಜರ್ಮೆಂಟ್ಗೆ ನಾನು ಇವತ್ತು ನಿಮಗೆ ಶರ್ಟನ್ನು ಕಟ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಇವಾಗ ಮೊದಲಿಗೆ ನಾವು ಕಟ್ಟಿಂಗನ್ನು ಫ್ರಂಟ್ ಪಾರ್ಟಿಂದ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರಂಟ್ ಪಾರ್ಟು 2 ಪೀಸನ್ನು ನಾನು ಫೋಲ್ಡ್ ಹಾಕೊಂಡಿದ್ದೀನಿ. ಇದು ಅಂಚು ಸೈಡು. ನಾನು ಮೊದಲಿಗೆ 1.5 ಇಂಚಿನಷ್ಟು ಇಲ್ಲಿ ಗುಂಡಿ ಪಟ್ಟಿಗೋಸ್ಕರ 1.5 ಇಂಚ್ ಬಿಡ್ತಿದ್ದೇನೆ. ಯಾಕಂದರೆ ಸಿಂಗಲ್ ಫೋಲ್ಡ್ ಮಾಡ್ತೀನಿ ನಾನು ಅಷ್ಟೇ. ಹಾಗಾಗಿ ನೋಡಿ ಇಲ್ಲಿ 1.5 ಇಂಚಿನಷ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಟೋಟಲ್ ಲೆಂತ್ ಎಷ್ಟಿದೆ, ಹಾಗೆ ಕೆಳಗಡೆ ನೋಡಿ ಕೆಳಗಡೆ ಕ್ರಾಸ್ ಇದೆ. ಇದಕ್ಕೆ 1/2 ಇಂಚ್ ಮಾರ್ಜಿನ್ ಇಟ್ಟರೆ ಸಾಕು. ಹಾಗಾಗಿ 1/2 ಇಂಚ್ ಮಾರ್ಜಿನ್, ಮೇಲ್ಗಡೆ 1/2 ಇಂಚ್ ಮಾರ್ಜಿನ್, ಟೋಟಲ್ ನಾವು 1 ಇಂಚನ್ನು ಆ್ಯಡ್ ಮಾಡ್ಕೋಬೇಕು. ಅಂದರೆ 27 ಇಂಚು ಟೋಟಲ್ ಲೆಂತ್ಗೆ ನಾವು 26ಕ್ಕೆ 27 ಇಟ್ಕೊಳಬೇಕು. ನೋಡಿ 26 ಇಂಚಿಗೆ ನಾವು 27 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಒಂದು ಇಂಚು ಎಕ್ಸ್ಟ್ರಾ ಮಾರ್ಜಿನನ್ನು ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಒಂದು ಲೈನ್ ಹಾಕೋಣ. ನೋಡಿ ಶೋಲ್ಡರ್ ಕ್ರಾಸ್ ಬಂದು 2.25 ಇಂಚ್ ಇಡ್ತಾ ಇದ್ದೀನಿ. 2.25 ಇಂಚಿಗೆ ಶೋಲ್ಡರ್ ಕ್ರಾಸು. ಆರ್ಮೋಲ್ ಡೌನಿಂಗ್ ಬಂದು ನಾನು 7 ಇಂಚ್ ಮಾರ್ಕ್ ಮಾಡ್ಕೊತೀನಿ. 8 ಇಂಚ್ ಬೇಕು, 1 ಇಂಚು ಕಡಿಮೆ ಮಾರ್ಕ್ ಮಾಡ್ಕೊತೀನಿ. ನಾನು ನಿಮಗೆ ಸ್ಲೀವ್ ಅಳತಿ ನಾನು ಆರ್ಮೋಲನ್ನು ಇಡೋದ್ರಿಂದ ಆ ನಂತರ ಕಟ್ ಮಾಡ್ಕೊತೀನಿ. ನೋಡಿ ಇದಕ್ಕೆ ಲೈನ್ ಹಾಕ್ತಾ ಇದ್ದೀನಿ. ನೋಡಿ ಇದು ಚೆಸ್ಟ್ ಲೈನು. ಚೆಸ್ಟ್ ಲೈನ್ ಬಂದು ಎಷ್ಟಿದೆ ನಮಗೆ, ನಾವು ಟೋಟಲ್ ಮೆಜರ್ಮೆಂಟ್ ನೋಡ್ಕೊಂಡಿದ್ದೀವಿ. ಮಾರ್ಜಿನನ್ನು ಆ್ಯಡ್ ಮಾಡ್ಕೊಳ್ಳೋಣ. 11.25 ಅಂತಿದೆ ನೋಡಿ. ರೆಡಿ ಬಂದು ನಮಗೆ ಮೆಜರ್ಮೆಂಟಲ್ಲಿ 11.25 ಇದೆ. 11.25ಗೆ ಪ್ಲಸ್ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿದರೆ 11.25 ಆಗುತ್ತೆ. ಅಷ್ಟು ಟೋಟಲ್ ನಾವು ಮಾರ್ಜಿನ್ ಸೇರಿಸಿ ಮಾರ್ಕ್ ಮಾಡ್ಕೊಳ್ಳೋಣ. ಕೆಳಗಡೆ ಬಾಟಮ್ ಬಂದು 10.5 ಇದೆ. 10.5ಗೆ 1/2 ಇಂಚು ಮಾರ್ಜಿನ್, 11 ಇಂಚು ಟೋಟಲ್. ಇದು ನಮಗೆ ಮಾರ್ಜಿನ್ ಸೇರಿಸಿ ಆಯಿತು. ಇದಕ್ಕೆ ಕೆಳಗಡೆಗೆ ನಾವು ಕ್ರಾಸ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸ್ಕೇಲ್ ಇದ್ದರೆ ತುಂಬ ಈಸಿಯಾಗಿ ನೀವು ಮಾರ್ಕ್ ಮಾಡ್ಕೋಬೋದು. ಯಾವ ರೀತಿ ಶೇಪ್ ಬೇಕು ಆ ರೀತಿ. ಬೇಕಾದರೆ ನೋಡಿ ಫಿಟ್ಟಿಂಗ್ ಕೊಡ್ತೀನಿ ಅಂದರೆ ನೀವು ಈ ಥರ ಸ್ಕೇಲ್ ಯೂಸ್ ಮಾಡಿ ಸ್ವಲ್ಪ ನೀವು ಫಿಟ್ಟಿಂಗನ್ನು ಬೇಕಾದರೂ ಕೊಡ್ಬೋದು. ನೋಡಿ ಇದು ಜಾಸ್ತಿ ಆಗುತ್ತೆ ಅಂದರೆ ಈ ಥರ ಸ್ಕೇಲನ್ನು ಮೇಲೆ ಕೆಳಗೆ ಎಳ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಬರುತ್ತೆ ಶೇಪ್. ಓಕೆ ನೋಡಿ ಇಷ್ಟ ಆಯಿತು. ಇವಾಗ ಕಾಲರ್ ಅಟ್ಯಾಚ್ ಮಾಡ್ತೀವಲ್ಲ, ಕೊರಳಿನಾಗಲ್ಲ, ನಾನು 2.5 ಇಂಚ್ ಇಡ್ತಾ ಇದ್ದೀನಿ ಇದಕ್ಕೆ. ನೋಡಿ 2.5 ಇಂಚು. ಶೋಲ್ಡ್ರ್ ಬಂದು 18 ಇಂಚ್ ಇದೆ. 18 ಅರ್ಧ ಬಂದು 9 ಆಗುತ್ತೆ. 9ಕ್ಕೆ ಮಾರ್ಜಿನ್ ಆ್ಯಡ್ ಮಾಡಿ ಟೋಟಲ್ 9.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ 9.5ಗೆ ಇಲ್ಲಿ 9.5 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 8.5ಗೆ ಕೆಳಗಡೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಅಂದರೆ 1 ಇಂಚು ಕಡಿಮೆ, ಆರ್ಮೋಲ್ ಕ್ರಾಸಿಗೋಸ್ಕರ 1 ಇಂಚು ಕಡಿಮೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಆರ್ಮೋಲು, ಹಾಗೆ ಇದು ಶೋಲ್ಡ್ರು. ಹಾಗೆ ಇದಕ್ಕೆ ಒಂದು ಶೇಪನ್ನು ಮಾರ್ಕ್ ಮಾಡ್ಕೊಂಡು ನಾನು ನೋಡಿ ಕಾಲರ್ ಅಟ್ಯಾಚ್ ಮಾಡಲಿಕ್ಕೆ. ಇದು ಫೈನಲ್ ಅಲ್ಲ, ನಾವು ಕಾಲರ್ ಅಟ್ಯಾಚ್ ಮಾಡೋದು. ನಾವು ಸ್ಲೀವ್ ಮೆಜರ್ಮೆಂಟ್ ಮೇಲೆ ಸ್ಲೀವನ್ನು ಎಕ್ಸಾಕ್ಟ್ ಕಟ್ ಮಾಡಿರ್ತೀವಿ. ನಾವು ಮೆಜರ್ಮೆಂಟ್ ತಗೊಂಡದ್ದು ನೋಡಿದರೆ ಗೊತ್ತಾಗುತ್ತೆ, ನೀವು ಸ್ಕಿಪ್ ಮಾಡಿದರೆ ಗೊತ್ತಾಗಲ್ಲ. ನೋಡಿ ಇದು ಫ್ರಂಟ್ ಪಾರ್ಟು. ನೋಡಿ ಇದು ಫ್ರಂಟ್ ಪಾರ್ಟ್ ಮಾರ್ಕಿಂಗು. ಕಟಿಂಗ್ ಮಾಡೋಣ ಇವಾಗ. ನೋಡಿ ಇದು ಫ್ರಂಟ್ ಪಾರ್ಟ್ ಮಾರ್ಕಿಂಗು ಹಾಗೆ ಕಟಿಂಗು. ಇವಾಗ ಬಂದು ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಫೋಲ್ಡ್ ಹಾಕೊಂಡಿದ್ದೀನಿ. ಬ್ಯಾಕ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೋಸ್ಕರ ನಾವೇನು ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡಿದ್ದೀವಿ ನಾವು ಅದನ್ನಿಟ್ಟೆ ಮಾರ್ಕ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟನ್ನು. ನೋಡಿ ಇಲ್ಲಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟಿಗಿಂತ 1/2 ಇಂಚು ಕಡಿಮೆ ಇರಬೇಕು. ಈ ಥರ ಫೋಲ್ಡ್ ಹಾಕೊಂಡ ನಂತರ ನೋಡಿ ಇದನ್ನು ಈ ಥರ ಸರಿ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟನ್ನು ಕಡಿಮೆ ಮಾಡ್ಕೋಬೇಕು. ನೋಡಿ ಇವಾಗ ನಾವು ಶೋಲ್ಡ್ರನ್ನು ಮಾರ್ಕ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟಿಗೆ. ನೋಡಿ ಇಲ್ಲಿ ಶೋಲ್ಡ್ರ್ ನಾವು ಆಲ್ರೆಡಿ ಮಾರ್ಕ್ ಮಾಡಿದ್ದೀವಿ. ಇಲ್ಲಿ ಏನು 2.25 ಇಂಚು ಶೋಲ್ಡ್ರ್ ಕ್ರಾಸನ್ನು ಇಟ್ಟಿದ್ದೀವಿ, ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು
ಹಾಫ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಫ್ ಇಂಚು ನಾನು ಮೇಲಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ನಾನು ಮಾರ್ಜಿನನ್ನು ಅದರಲ್ಲೇ ಬಿಟ್ಕೊತೀನಿ. ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಶೋಲ್ಡ್ರ್ ಬಂದು ನಮಗೆ 9 ಇಂಚ್ ಬೇಕು. ಅದಕ್ಕೆ ಆ ಮಾರ್ಜಿನ್ ಆ್ಯಡ್ ಮಾಡಿದರೆ ಟೋಟಲ್ 9.5ಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ 9.5ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಇದು ಬ್ಯಾಕ್ ಸೈಡು ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಲೈನ್ ಹಾಕ್ಕೊಂಡು ಇದು ಬ್ಯಾಕ್ ಶೇಪನ್ನು ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕಟ್ ಮಾಡಿ ತೋರಿಸ್ತೀನಿ. ಕಟ್ ಮಾಡ್ಬೇಕಾದ್ರೆ ನೋಡಿ ಇವಾಗ ಇದನ್ನು ಕಟ್ ಮಾಡೋಣ. ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಕಟ್ ಮಾಡಿದ್ದೀವಿ. ಇವಾಗ ಬಂದು ಇದಕ್ಕೆ ಶೋಲ್ಡ್ರನ್ನು ಕಟ್ ಮಾಡೋಣ. ಆ ನಂತರ ನಾವು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಶೋಲ್ಡ್ರನ್ನ ಕಟ್ ಮಾಡಲಿಕ್ಕೆ ನಾನು ಸಿಂಗಲ್ ಶೋಲ್ಡ್ರನ್ನ ಕಟ್ ಮಾಡ್ತೀನಿ. ಆನಂತರ ಡಬಲ್ ಶೋಲ್ಡ್ರ್ ಕಟ್ ಮಾಡ್ಕೊತೀನಿ. ನೋಡಿ ಈ ಥರ ಫೋಲ್ಡ್ ಹಾಕೊಂಡಿದ್ದೀನಿ. ನಮಗೆ 10 ಇಂಚು ಫೋಲ್ಡಿಂಗ್ ಆದರೆ ಸಾಕು. ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊತೀನಿ. ನಾನು ಶೋಲ್ಡ್ರ್ ಬಂದು ಇದನ್ನು 6.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ನೋಡಿ 6.25 ನಾವು ಶೋಲ್ಡ್ರ್ ಕ್ಲಾಸನ್ನು ಫ್ರಂಟ್ ಪಾರ್ಟಲ್ಲಿ 2 ಕಾಲು ಇಟ್ಟಿದ್ದೀವಿ. 2 ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಇವೆರಡಕ್ಕೂ ಒಂದು ಲೈನ್ ಹಾಕೋಣ. ಹಾಗೆ ಇಲ್ಲಿ ಕೂಡ ಅಷ್ಟೇ. ನೋಡಿ ನಾವು ಕೊರಳಿನ ಅಗಲ ಬಂದು ಫ್ರಂಟ್ ಪಾರ್ಟಲ್ಲಿ 2.25 ಇಟ್ಟಿದ್ದೀವಿ. ಇಲ್ಲಿ 2.25 ಇಡೋಣ. ನೋಡಿ ಇದನ್ನು ಕಾಲರ್ ನಾವು ಅಟ್ಯಾಚ್ ಮಾಡ್ತೀವಿ ಅವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. 1/4 ಇಂಚ್ ಹೆಚ್ಚು ಕಡಿಮೆ ಬರುತ್ತೆ ಇದು. ನೋಡಿ ಇಲ್ಲಿಗೆ ಹಾಗೆ ಇದಕ್ಕೆ ಒಂದು ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಬಂದು ನೋಡಿ ಶೋಲ್ಡ್ರ್ ಬಂದು 9.5 ಅಂದರೆ ಮಾರ್ಜಿನ್ ಸೇರಿಸಿ ಹೇಳ್ತಾ ಇದ್ದೀನಿ ನಾನು. 9.5ಗೆ ಒಂದು ಇಲ್ಲಿ 9.25 ತಗೋಬೇಕು. 1/4 ಇಂಚ್ ಎಕ್ಸ್ಟ್ರಾ ಇಲ್ಲಿಗೆ ಇದನ್ನು ಸೇರಿಸೋಣ. ಇವಾಗ ನೋಡಿ ಈ ರೀತಿ ನಾವು ಶೋಲ್ಡ್ರನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದನ್ನು ಕಟ್ ಮಾಡೋಣ. ನೋಡಿ ಇದನ್ನು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಸೇಪಲ್ಲಿ ಕಟ್ ಮಾಡ್ಕೋಬೇಕು. ಇದನ್ನು ಈ ಥರ ನೋಡಿ ನಮಗೆ ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ಲ ಪರ್ಫೆಕ್ಟಾಗಿ ಬರುತ್ತೆ. ಸ್ಲೀವ್ ಅಟ್ಯಾಚ್ ಮಾಡೋದ್ರಾಗ ಮಾಡಬೇಕಾದ್ರೆ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಕ್ರಾಸಲ್ಲಿ. ಇದು ಶೋಲ್ಡ್ರು ಮಾರ್ಕಿಂಗು ಕಟ್ಟಿಂಗು. ಇವಾಗ ಬಂದು ಸ್ಲೀವ್ ಕಟ್ ಮಾಡೋಣ. ನೋಡಿ ಸ್ಲೀವೇ ಮೇನ್ ನಮಗೆ, ಯಾಕಂದರೆ ನಾವು ಸ್ಲೀವನ್ನು ಪರ್ಫೆಕ್ಟಾಗಿ ಮೆಜರ್ಮೆಂಟ್ ತಗೊಂಡ್ರೆ ಆರ್ಮೋಲ್ ಕೂಡ ಕರೆಕ್ಟಾಗಿ ಬರುತ್ತೆ. ನೋಡಿ 2 ಸ್ಲೀವ್ನು ನಾನು ಒಂದೇ ಸಾರಿ ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ಫೋಲ್ಡ್ ಹಾಕೊಂಡಿದ್ದೀನಿ. ನಮಗೆ ಸ್ಲೀವ್ ಫಿಟ್ಟಿಂಗ್ ಬಂದು 16 ಇಂಚ್ ಇದೆ. ನಿಮಗೆ ಮೆಜರ್ಮೆಂಟ್ ಹಿಡ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಸ್ಲೀವ್ ಲೆಂತ್ ಬಂದು 24 ಇಂಚಿದೆ. ಹಾಗೆ 2.25 ಇಂಚು ಕಫ್ ಇದೆ. 16 ಇಂಚು ಲೂಸ್ ಇದೆ ಇಲ್ಲಿ ಸ್ಲೀವ್ ಲೂಸು. ಅದಕ್ಕೆ 9 ಇಂಚು ಕಫ್ ಇದೆ. ನೋಡಿ ಇಷ್ಟು 9 ಇಂಚ್ ಕಫ್ ಅಂದರೆ ಟೈಟು. ಓಕೆ, ಇದನ್ನು ನಾವು ಇವಾಗ ಕಟ್ ಮಾಡೋಣ. ಇದೇ ಅಳತೆಗೆ ಮೊದಲಿಗೆ ನಾವು ನೋಡ್ಕೋಬೇಕಾಗಿರೋದು 16 ಇಂಚ್ ಏನಿದೆ ಲೂಸು ಅದು ಬರುತ್ತಲ್ಲ ಅಂತ ನೋಡ್ಕೊಳ್ಳಿ. ನೋಡಿ 16 ಅಂದರೆ 8 ಇಂಚ್ ಬರಬೇಕು. 1/2 ಇಂಚ್ ಮಾರ್ಜಿನ್ ಸೇರಿಸಿದ್ರೆ 8.5 ಆಗುತ್ತೆ. ನೋಡಿ 8.5 ಬರುತ್ತೆ ನಾವು ಫೋಲ್ಡ್ ಹಾಕೊಂಡಿರೋದು. ಮೊದಲಿಗೆ ನಾವು ಇಲ್ಲಿ 1/2 ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕೋಣ. ಸ್ಟಿಚಿಂಗ್ ಮಾರ್ಜಿನ್ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನಾವು ಲೆಸ್ ಮಾಡೋ ಅವಶ್ಯಕತೆ, ಈ ಲೆಸ್ಸನ್ನು ಎಷ್ಟು ಮಾಡಬೇಕು ಅನ್ನೋದನ್ನು 24 ಇದೆ ಟೋಟಲ್ ಸ್ಲೀವ್ ಲೆಂತು 24 ಇದೆ. ಅದರಲ್ಲಿ ನಾವು 2.25 ಇಂಚು ಲೆಸ್ ಮಾಡ್ಕೋಬೇಕು. ಅಂದರೆ ಅಲ್ಲಿಗೆ 21.25 ಆಗುತ್ತೆ. ನೋಡಿ 21.25ಗೆ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ 21.25ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ 3/4 ಇಂಚು ಮಾರ್ಜಿನನ್ನು ಆ್ಯಡ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾರ್ಜಿನನ್ನು, ಮಾರ್ಜಿನ್ ಸಪ್ರೇಟ್ ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ, ಸೇರಿಸಿ ಹೇಳ್ಬಿಟ್ರೆ ಗೊತ್ತಾಗಲ್ಲ ಅಂತ 3/4 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಾರ್ಜಿನನ್ನು. ಇಲ್ಲಿ ಕೂಡ ಅಷ್ಟೇ ಲೇಸ್ ಮಾಡಿದ್ದೀನಿ. ನೋಡಿ ಇಲ್ಲಿ ಕೂಡ ಅಷ್ಟೇ 21.25 ಪ್ಲಸ್ 3/4 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ಹಾಗೆ ಕ್ಯಾಪ್ ಹೈಟ್ ಬಂದು 4 ಇಂಚ್ ಇಡ್ತಾಯಿದ್ದೀನಿ ಇದಕ್ಕೆ. ನೋಡಿ ಇದು ಕ್ಯಾಪ್ ಹೈಟು 4 ಇಂಚು ಕ್ಯಾಪ್ ಹೈಟಿಗೆ ಒಂದು ಮಾರ್ಕ್ ಹಾಕೋಣ. ಇದಕ್ಕೆ ನೋಡಿ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ. ನೋಡಿ ಇದರಲ್ಲಿ ಫ್ರಂಟು ಬ್ಯಾಕು ಎರಡನ್ನೂ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಎಷ್ಟು ಇಡಬೇಕಂದ್ರೆ ಇಲ್ಲಿ ಫಿಟ್ಟಿಂಗು ಲೂಸು ಡಿಫ್ರೆನ್ಸ್ ಇರುತ್ತೆ. ನಾನು
4.5 ಇಂಚು ಟೋಟಲ್ 9 ರದ್ದು ಬಂದು 4.5 ಆಗುತ್ತೆ. 1/2 ಇಂಚು ಮಾರ್ಜಿನ್ನು, ಹಾಗೆ 1/2 ಇಂಚು ಲೂಸಿಂಗ್ ಕೊಡ್ತಾ ಇದ್ದೀನಿ. 1/2 ಇಂಚು ಅಥವಾ 3/4 ಇಂಚುವರೆಗೂ ಲೂಸಿಂಗನ್ನು ಕೊಡ್ಬೋದು. 3/4 ಇಂಚು ಲೂಸಿಂಗ್ ಕೊಡ್ತೀನಿ. ಇವಾಗ ಬಂದು ನಾವು ಇದಕ್ಕೆ ಒಂದು ಲೈನ್ ಹಾಕೋಣ. ಇದು ಫಿಟ್ಟಿಂಗ್ ಜಾಸ್ತಿ ಬೇಕಂದರೆ ಈ ಥರ ಯೂಸ್ ಮಾಡ್ಬೋದು. ಬೇಡ ಕಡಿಮೆ ಫಿಟ್ಟಿಂಗ್ ಬೇಕಂದರೆ ನೋಡಿ, ಈ ಥರ ಸ್ಕೇಲನ್ನು ನಾವು ಇಲ್ಲಿಂದ ಜಾಸ್ತಿ ಸರಿಸಿದ್ರೆ ನಮಗೆ ಸೇಪ್ ಕಡಿಮೆ ಆಗುತ್ತೆ. ಇದು ನಮಗೆ ಸ್ಲೀವ್ ಮಾರ್ಕಿಂಗು ಕಟ್ಟಿಂಗು. ನೋಡಿ, ಇದರಲ್ಲಿ 2 ಪೀಸ್ ಮಾತ್ರ ತಗೊಂಡು ಫ್ರಂಟ್ ಸೇಪನ್ನು ಕಟ್ ಮಾಡ್ಕೋಬೇಕು. ಹಾಗೆ ಬ್ಯಾಕ್ ಸೈಡ್ ಬಂದು ನಾವು ಫ್ಲಾಕೆಟ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಫ್ಲಾಕೆಟ್ಗೆ ಬಂದು ನಾನು 4.75 ಇಂಚಿನಷ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ನಾವು ಸ್ಲೀವ್ ಕೂಡ ಕಟ್ ಮಾಡಿದ್ದೀವಿ. ನಿಮಗೆ ಕೊನೆಗೆ ತೋರಿಸ್ತೀನಿ ಯಾವ ಥರ ಶರ್ಟ್ ರೆಡಿಯಾಗಿದೆ ಅಂತೇಳಿ. ನಿಮ್ದು ಏನೋ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ನೋಡಿ, ಫಿನಲ್ ಆಗಿ ರೆಡಿಯಾಗಿದೆ ಶರ್ಟು. ಯಾವ ರೀತಿ ರೆಡಿಯಾಗಿದೆ ನಾನು ನಿಮಗೆ ಐರನ್ ಮಾಡಿಲ್ಲ, ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಆರ್ಮಲ್ ಸೇಪ್ ಕೂಡ ಪರ್ಫೆಕ್ಟಾಗಿ ಬಂದಿದೆ. ಹಾಗೆ ನಾನು ಹೇಳಿದ ಮೆಜರ್ಮೆಂಟು ಕರೆಕ್ಟಾಗಿದ್ದಿಲ್ಲ ಅಂತ ನಿಮ್ಗೆ ತೋರಿಸ್ತೀನಿ ಒಂದು ಸಾರಿ. ನೋಡಿ, ಟೋಟಲ್ ಲೆಂತ್ ಬಂದು ನಿಮಗೆ 26 ಇಂಚ್ ಹೇಳಿದ್ದೆ. ನಾನು ನಿಮಗೆ ಚೆಕ್ ಮಾಡಿ ಕೂಡ ತೋರಿಸ್ತೀನಿ ಕರೆಕ್ಟಾಗಿದೆಯಲ್ಲ ಮೆಜರ್ಮೆಂಟ್ ಪ್ರಕಾರ ಅಂತೇಳಿ. ನೋಡಿ, ನಾನೇನು ಬಟನನ್ನು ಹಚ್ಚಿಲ್ಲ, ಡೈರೆಕ್ಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ, ಐರನ್ ಕೂಡ ಮಾಡಿಲ್ಲ. ನೋಡಿ, ಎಷ್ಟು ಕಾಲರ್ ಕೂಡ ಅಷ್ಟೇ. ನೋಡಿ, ಎಷ್ಟು ಫಿನಿಶಿಂಗ್ ಆಗಿ ಬಂದಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿ, ಟೋಟಲ್ ಲೆಂತ್ ಬಂದು 26 ಇಂಚಿದೆ. ನೋಡಿ, ಕರೆಕ್ಟಾಗಿ 26 ಇಂಚೇ ಬರ್ತಿದೆ. ಹಾಗೆ ಚೆಸ್ಟ್ ಬಂದು 11.25 ಇಂಚಿದೆ. ನೋಡಿ, ಒಂದು ಸೈಡ್ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಂಡಿದ್ದೀವಿ ನಾವು. ನೋಡಿ, 11.25 ಇದೆ. ಕೆಳಗಡೆ 10.25 ಬರಬೇಕು. ನೋಡಿ, ಇಲ್ಲಿ ಕೂಡ ಅಷ್ಟೇ 10.25 ಬರುತ್ತೆ. ಹಾಗೆ ನಿಮಗೆ ಸ್ಲೀವ್ ನೋಡಿ, ಸ್ಲೀವ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೋಡಿ, 2.25 ಇಂಚು ಇದನ್ನು ಕೂಡ ಚೆಕ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. 2.25 ಇಂಚು ನಾನು ಕಫ್ ಹೇಳಿದ್ದೆ ನಿಮಗೆ ವಿಡಿಯೋದಲ್ಲಿ, ಅಷ್ಟನ್ನೇ ಇಟ್ಟಿದ್ದೀನಿ. ಹಾಗೆ ಆರ್ಮೋಲ್ ಕೂಡ ಚೆಕ್ ಮಾಡ್ತೀನಿ. ನೋಡಿ, ನಿಮಗೆ ಸ್ಲೀವ್ ಲೂಸ್ ಫಿಟ್ಟಿಂಗ್ ಅಂತ ಹೇಳಿದೆ ನಿಮಗೆ. ಆರ್ಮೋಲ್ ಎಷ್ಟು ಇಡಬೇಕು ಅಂತೇಳಿ 8. ನೋಡಿ, 8 ಇಂಚ್ ಇದೆ. ಟೋಟಲ್ 16 ಇಂಚು ರೌಂಡಿಂಗ್ ಇದೆ. ಹಾಗೆ ಶೋಲ್ಡ್ರ್ ಬಂದು 18 ಇಂಚು. ನೋಡಿ, ಶೋಲ್ಡ್ರ್ ಕೂಡ 18 ಇಂಚು ಎಕ್ಸಾಕ್ಟಾಗಿ ಬಂದಿದೆ. ಒಂದು ಸ್ವಲ್ಪ ಒಂದು ಪಾಯಿಂಟ್ ಕೂಡ ಹೆಚ್ಚು ಕಡಿಮೆ ಬಂದಿಲ್ಲ. ಹಾಗೆ ಕಾಲರ್ ಕೂಡ 15.25 ಇಂಚು. ನೋಡಿ, 15.25 ಇಂಚು ಕಾಲರ್ ನಮಗೆ ರೆಡಿ ಬಂದಿದೆ. ಕಫ್ ಬಂದು 2.25 ಇಂಚು. ಹಾಗೆ ಟೋಟಲ್ ಕಫ್ ಫಿಟ್ಟಿಂಗ್ ಬಂದು ನಾನು 9.25 ಇಂಚ್ ಇಟ್ಟಿದ್ದೀನಿ. ನೋಡಿ, 9 ಇಂಚ್ ಹೇಳಿದ್ದು, ಬಟ್ 9.25 ಇಂಚ್ ಇಟ್ಟಿದ್ದೀನಿ. ನೋಡಿ, ಕಾಲರ್ ಕೂಡ